ಎಚ್ಡಿಕೆ ಸೇರಿ ಇತರರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಆಗ್ರಹಿಸಿ ಮೈಸೂರಿನಲ್ಲಿ ಪತ್ರ ಚಳುವಳಿಯನ್ನ ನಡೆಸಲಾಯಿತು. ರಾಮಸ್ವಾಮಿ ವೃತ್ತದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪತ್ರ ಚಳುವಳಿಯನ್ನ ನಡೆಸಿದ್ದು ಎಚ್.ಡಿ. ಕುಮಾರಸ್ವಾಮಿ, ಜನಾರ್ದನ ರೆಡ್ಡಿ, ಶಶಿಕಲಾ ಜೊಲ್ಲೆ, ನಿರಾಣಿ ಸಕ್ಷಮ ಪ್ರಾಧಿಕಾರ ಪ್ರಾಸಿಕ್ಯೂಷನ್ ಅನುಮತಿಗೆ ಆಗ್ರಹಿಸಿದ್ದಾರೆ. ಇನ್ನು ಎಚ್ಡಿಕೆ ರಾಜೀನಾಮೆ ನೀಡುವಂತೆ ಫಲಕ ಹಿಡಿದು ಧಿಕ್ಕಾರ ಕೂಗಿದ್ದಾರೆ. ಜನಾರ್ದನ ರೆಡ್ಡಿ, ಶಶಿಕಲಾ ಜೊಲ್ಲೆ, ಮುರುಗೇಶ್ ನಿರಾಣಿ ರಾಜ್ಯಪಾಲರ ಫೋಟೋವನ್ನು ಹಿಡಿದು ಆಕ್ರೋಶವನ್ನ ಕೈಪಡೆ ವ್ಯಕ್ತಪಡಿಸಿದೆ. ಇನ್ನು ಆರೋಪಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದ್ರಿಂದ ಕುಮಾರಸ್ವಾಮಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ನೀಡುವಂತೆ ಒತ್ತಾಯ ಮಾಡಿದ್ದಾರೆ. ಇನ್ನು ಈ ವೇಳೆ ಹಿಂದುಳಿದ ಜಾಗೃತ ವೇದಿಕೆ ರಾಜ್ಯಾಧ್ಯಕ್ಷ ಕೆಎಸ್ ಶಿವರಾಮ್, ಕೆಆರ್ ಬ್ಯಾಂಕ್ ಬಸಪ್ಪ, ಕಾಂಗ್ರೆಸ್ನ ಮುಖಂಡರು ಸೇರಿ ಹಲವರು ಈ ವೇಳೆ ಭಾಗಿಯಾಗಿದ್ದಾರೆ. ಎಚ್ಡಿಕೆ ಸೇರಿ ಇತರರ ಮೇಲೆ ಪ್ರಾಸಿಕ್ಯೂಷನ್ ಅನುಮತಿಗೆ ಆಗ್ರಹಿಸಿ ಮೈಸೂರಿನಲ್ಲಿ ಪತ್ರ ಚಳುವಳಿಯನ್ನ ನಡೆಸಲಾಗ್ತಾ ಇದೆ. ರಾಮಸ್ವಾಮಿ ವಿರುದ್ಧದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪತ್ರ ಚಳುವಳಿಯನ್ನ ನಡೆಸಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ, ಜನಾರ್ದನ ರೆಡ್ಡಿ, ಶಶಿಕಲಾ ಜೊಲ್ಲೆ, ನಿರಾಣಿ ಪ್ರಾಧಿಕಾರ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಇನ್ನು ಎಚ್ಡಿಕೆ ರಾಜೀನಾಮೆಯನ್ನ ನೀಡುವಂತೆ ಫಲಕ ಹಿಡಿದು ಧಿಕ್ಕಾರವನ್ನ ಕೂಗಿದ್ದಾರೆ. ಜನಾರ್ದನ ರೆಡ್ಡಿ, ಶಶಿಕಲಾ ಜೊಲ್ಲೆ, ಮುರುಗೇಶ್ ನಿರಾಣಿ ರಾಜ್ಯಪಾಲರ ಫೋಟೋವನ್ನ ಹಿಡಿದು ಆಕ್ರೋಶವನ್ನ ಕೈಪಡೆ ವ್ಯಕ್ತಪಡಿಸಿದೆ. ಆರೋಪಿಗಳ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದ್ರಿಂದ ಕುಮಾರಸ್ವಾಮಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ನೀಡುವಂತೆ ಒತ್ತಾಯ ಮಾಡಿದ್ದಾರೆ. ಒಂದು ವೇಳೆ ಹಿಂದುಳಿದ ಜಾಗೃತ ವೇದಿಕೆ ಈ ವೇಳೆ ಹಿಂದುಳಿದ ಜಾಗೃತ ವೇದಿಕೆಯ ರಾಜ್ಯಾಧ್ಯಕ್ಷ ಕೆಎಸ್ ಶಿವರಾಮ್, ಬ್ಯಾಂಕ್ ಬಸಪ್ಪ ಸೇರಿದಂತೆ ಪ್ರಮುಖ ಕಾಂಗ್ರೆಸ್ನ ಮುಖಂಡರು ಹಲವರು ಭಾಗಿಯಾಗಿದ್ರು. ಇವತ್ತು ನಾವು ರಾಜ್ಯಪಾಲರಿಗೆ ಪತ್ರ ಚಳವಳಿ ನಂಬಿಕೊಂಡಿರುವಂಥದ್ದು. ಈ ಪತ್ರ ಚಳವಳಿಯ ಉದ್ದೇಶ ಏನು, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರ ಮೇಲೆ ಯಾವುದೇ ತನಿಖೆ ಇಲ್ಲ ಅಂದರೂ ಕೂಡ, ಯಾವುದೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿಲ್ಲ ಅಂದರೂ ಕೂಡ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದಾರೆ. ಒಬ್ಬ ಖಾಸಗಿ ವ್ಯಕ್ತಿ ದೂರು ಕೊಟ್ಟ 24 ಗಂಟೆ ಒಳಗಡೆ ಸೋಕಸ್ ನೋಟಿಸ್ ಕೊಡೋದ್ರ ಮೂಲಕ ರಾಜ್ಯಪಾಲರು ಇವತ್ತು ಪಕ್ಷಪಾತ ಧೋರಣೆಯನ್ನು ತೋರಿಸ್ತಾ ಇದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಮತ್ತು ಮುರುಗೇಶ್ ನಿರಾಣಿ, ಶಶಿಕಲಾ ಜೊಲ್ಲೆ ಮತ್ತು ಜನಾರ್ದನ ರೆಡ್ಡಿ ಈ 4 ಜನದ ಮೇಲೂ ಕೂಡ ತನಿಖೆ ಆಗಿದೆ, ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಮೇಲೆ ನೀವು ಮನವಿಗೆ ಅವ್ರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತೇಳಿ ರಾಜ್ಯಪಾಲರಿಗೆ SIT ಲೋಕಾಯುಕ್ತ ಮನವಿ ಸಲ್ಲಿಸಿದೆ. ಆದರೂ ಕೂಡ ಇವತ್ತುವರೆಗೆ 7-8 ತಿಂಗಳಾಗಿದೆ ಮನವಿ ಸಲ್ಲಿಸಿ ಅವರಿಗೆ. ಇವತ್ತುವರೆಗೂ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿಲ್ಲ. ಆದರೆ ಸಿದ್ದರಾಮಯ್ಯ ವಿರುದ್ಧ ಏಕಾಏಕಿ ಅನುಮತಿ ಕೊಡ್ತಾರೆ. ಅಂದರೆ ರಾಜ್ಯಪಾಲರು BJP JDS ಪಕ್ಷದ ವಕ್ತಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ, ರಾಜ್ಯಪಾಲರ ಕೆಲಸ ಮಾಡ್ತಾ ಇಲ್ಲ. ಆ ಕಾರಣಕ್ಕಾಗಿ ನೀವು ರಾಜ್ಯಪಾಲರಾಗಿರೋಕ್ಕೆ ನಾಲಾಯಕು, ಈ ರಾಜ್ಯವನ್ನು ಬಿಟ್ಟು ತೊಲಗಿ ಅಂತ ಚಳವಳಿಯನ್ನು ಹಮ್ಕೋತಾ ಇದ್ದೀವಿ ನಾವು. ಈ ಪತ್ರದಲ್ಲಿ ನಾವು ಏನು 4 ಜನದ ಮೇಲೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಅವ್ರ ಮೇಲೆ ಕೂಡಲೇ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬೇಕು, ಇಲ್ಲ ಅಂದರೆ ನೀವು ಕರ್ನಾಟಕ ಬಿಟ್ಟು ತೊಲಗಿ ಅನ್ನೋ ಚಳವಳಿನ ಹಮ್ಕೋಬೇಕಾಗ್ತದೆ ಅಂತೇಳಿ ಗವರ್ನರ್ಗೆ ನಾವು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಶಶಿಕಲಾ ಜೊಲ್ಲೆಯನ್ನು ಬಂಧಿಸಿ, ಬಂಧಿಸಿ ಕುಮಾರಸ್ವಾಮಿ